30 ಗಂಟೆ ನಮ್ಮ ಮೆಟ್ರೋ ದರ ಏರಿಕೆಯಾಗಿ ಸರಿಯಾಗಿ 30 ಗಂಟೆಗಳೇ ಕಳೆದು ಹೋಯಿತು. ಇಷ್ಟಾದರೂ ಜನಸಾಮಾನ್ಯರ ಕಿಚ್ಚು ಮಾತ್ರ ಕಡಿಮೆಯಾಗ್ತಾ ಇಲ್ಲ. ನೆತ್ತಿಗೇರಿದ್ದಂತಹ ಕೋಪ ಕಮ್ಮಿ ಆಗ್ತಾ ಇಲ್ಲ. ನಮ್ಮ ಅರ್ಧ ಸಂಬಳ ಮೆಟ್ರೋಗೆ ಕೊಟ್ಬಿಟ್ರೆ ಜೀವನ ಹೆಂಗೆ ಅನ್ನೋದು ಮಿಡಲ್ ಕ್ಲಾಸ್ ಮಂದಿಯ ಮಾತಾದ್ರೆ, ಅತ್ತ ಬಿಜೆಪಿ ನಿಯೋಗ ಬೆಲೆ ಏರಿಕೆಯನ್ನ ಹಿಂದಕ್ಕೆ ಪಡೆಯೋಕೆ ಪಟ್ಟನ್ನ ಹಿಡಿದಿದೆ. ಲೋಕಲ್ ಸಣ್ಣ ಪುಟ್ಟವ್ರಿಗೆ ತುಂಬಾ ಕಷ್ಟ. ತಪ್ಪು ಅಷ್ಟು ಮಾಡಬಾರ್ದು. ಇಷ್ಟೆಲ್ಲ ಆಕ್ರೋಶ, ಕೋಪ, ಸಿಟ್ಟು ಇದಕ್ಕೆಲ್ಲ ಕಾರಣ ಒಂದೇ, ದರ ಏರಿಕೆ. ಮೆಟ್ರೋ ದರ ಏರಿಕೆ. ಇಲ್ಲಿ ಮೆಟ್ರೋ ದರ ಏರಿಕೆ ಅನ್ನೋದಕ್ಕಿಂತ 46% ದರ ಏರಿಕೆ ಜನಸಾಮಾನ್ಯನ ಕಣ್ಣು ಕೆಂಪಾಗಿಸಿದೆ. ಪ್ರಯಾಣಿಕರಲ್ಲಿ ಇಳಿಯುತ್ತಿಲ್ಲ ಮೆಟ್ರೋ ದರ ಏರಿಕೆಯ ಸಿಟ್ಟು. ನಮ್ಮ ಅರ್ಧ ಸಂಬಳ ಮೆಟ್ರೋಗೆ ಹೋಗುತ್ತೆ ಅಂತ ಆಕ್ರೋಶ. ಇದು ಮೆಟ್ರೋದಲ್ಲಿ ಪ್ರಯಾಣ ಮಾಡೋ ಪ್ರತಿ ಪ್ರಯಾಣಿಕನ ಪ್ರಶ್ನೆ. ಮಾಡಲ್ಲ ಅನ್ಕೊಂಡೆ 46% ದರ ಏರಿಕೆಯಾಗಿದ್ದು ಪ್ರಯಾಣಿಕರ ಕಣ್ಣು ಕೆಂಪಾಗಿಸಿದೆ. ನಮಗೆ ಗ್ಯಾರಂಟಿಗಳ ಭಾಗ್ಯವೇ ಬೇಡ, ಈ ಬಿಟ್ಟಿ ಭಾಗ್ಯಗಳನ್ನ ಕ್ಯಾನ್ಸಲ್ ಮಾಡಿ ದರ ಕಮ್ಮಿ ಮಾಡಿ ಅಂತ ಮಹಿಳಾ ಮಣಿಗಳು ಆಕ್ರೋಶ ಹೊರ ಹಾಕಿದ್ರೆ ಮಿಡ್ಲ್ ಕ್ಲಾಸ್ಗೆ ಕಷ್ಟ ಅಂತ ಮೆಟ್ರೋ ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಇವರು ಮಾಡಿದ್ದು ತುಂಬಾ ರಾಂಗ್ ಇದೆ. ಇದು ಆಕ್ಚುಲಿ 10 to 20% ಒಳಗಡೆ ಮಾಡಿದ್ರೆ ಪರವಾಗಿಲ್ಲ. ಲೋಕಲ್ ಸಣ್ಣ ಪುಟ್ಟವ್ರಿಗೆ ತುಂಬಾ ಕಷ್ಟ. ಫ್ರೀ ಕ್ಯಾನ್ಸಲ್ ಮಾಡಲಿ, ಬಸ್ಸು ಫ್ರೀ, ದುಡ್ಡು ಫ್ರೀ ಎಲ್ಲ ಬಿಡಲಿ, ನಿಮಗೆಲ್ಲ ರೇಟ್ಗಳು ಕಡಿಮೆ ಮಾಡಲಿ. ಮೆಟ್ರೋ ರೇಟು, ರೇಷನ್ ರೇಟ್ ಎಲ್ಲ ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ. ಬಟ್ ಇನ್ನೇನು ಹೇಳೋದು ಅವ್ರಿಗೆ ಅಲ್ವಾ, ರೈಸ್ ಮಾಡೋದು ಕನ್ಫರ್ಮ್, ಯಾರೇ ಇದ್ರು ಮಾಡ್ತಾರೆ, ಯಾಕಂದರೆ ಎಲ್ಲನೂ ರೈಸ್ ಆಗ್ತಿರುತ್ತೆ. ಬಟ್ ಅಟ್ಲೀಸ್ಟ್ 10 to 15%, 10% ಓಕೆ, ಜಾಸ್ತಿ ಎಫೆಕ್ಟ್ ಆಗಲ್ಲ. ಬಟ್ 50% ಅಂದರೆ ಭಾರಿ ಕಷ್ಟ ಆಗುತ್ತೆ ಓಡಾಡಕ್ಕೆ ಮಿಡ್ಲ್ ಕ್ಲಾಸ್ ಪೀಪಲ್. ಮೆಟ್ರೋ ಟಿಕೆಟ್ ರೈಟ್ ಹೈಕ್ ಹಿಂಪಡೆಯಲು ಆಗ್ರಹ. ಬಿಎಂಆರ್ಸಿಎಲ್ ಕಚೇರಿಗೆ ಭೇಟಿ ನೀಡಿ ಬಿಜೆಪಿ ನಾಯಕರು ಒತ್ತಾಯ. ಈ ಮಧ್ಯೆ ಮೆಟ್ರೋ ರೇಟ್ ಹೈಕ್ ಮಾಡಿದ್ದನ್ನ ಖಂಡಿಸಿ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದಷ್ಟೇ ಅಲ್ಲ, ಬಿಎಂಆರ್ಸಿಎಲ್ ಕಚೇರಿಗೆ ಭೇಟಿ ನೀಡಿ ಏರಿಕೆ ಹಿಂಪಡೆಯುವಂತೆ ಕರ್ನಾಟಕ ಬಿಜೆಪಿ ನಿಯೋಗ ಒತ್ತಾಯಿಸಿದೆ. ಈ ವೇಳೆ ಶಾಸಕ ಸಿಕೆ ರಾಮಮೂರ್ತಿ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಎಲ್ಲ ರಾಜ್ಯಗಳು ತಗೊಳ್ಳಿ, ಡೆಲ್ಲಿ ಎಷ್ಟಿದೆ, ಹೈದರಾಬಾದ್ ಏನಿದೆ, ಜೈಪುರ ಏನಿದೆ, ಬಾಂಬೆ ಏನಿದೆ, ಎಲ್ಲ ನಿಗದಿ ಮಾಡಿ ಎಲ್ಲ ಇದೆಯಲ್ಲ. ಇದು ಬಿಟ್ಟು ಏಕೈಕಿ ಜಾಸ್ತಿ ಮಾಡಬೇಕಂದ್ರೆ ಮುಖ್ಯಮಂತ್ರಿ ಏನು ಮಾಡಿದ್ದಾರೆ? ಮುಖ್ಯಮಂತ್ರಿಗೆ ಬೆಲೆ ಏರಿಕೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಇವತ್ತು ಏಕಾಏಕಿಯಾಗಿ ಏನು ಬೆಲೆ ಏರಿಕೆ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಹಾಲಿಂದ ಹಿಡಿದು ಆಲ್ಕೋಹಾಲ್ ತನಕ, ಅದೇ ರೀತಿ ಬಸ್ನಿಂದ ಹಿಡಿದು ಮೆಟ್ರೋ ತನಕ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯಲ್ಲೂ ಜನಸಾಮಾನ್ಯರಿಗೆ ಬರೆಯನ್ನು ಇಳಿತಾ ಬರ್ತಾ ಇದೆ. ಇವತ್ತು ಮೆಟ್ರೋ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನ ಇದರ ಮೇಲೆ ಅವಲಂಬಿಸಿದ್ದಾರೆ. ಅತ್ತ ಮೆಟ್ರೋ ದರ ಏರಿಕೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ನಗರದ ಹಲವು ಮೆಟ್ರೋ ಸ್ಟೇಷನ್ಗಳಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಅತ್ತ ಜಯನಗರ ಮೆಟ್ರೋ ಸ್ಟೇಷನ್ ಬಳಿ ಹೈಡ್ರಾಮವೇ ನಡೆದು ಹೋಯಿತು. ಮತ್ತೊಂದು ಕಡೆ ಸಂಪಿಗೆಹಳ್ಳಿ ಮೆಟ್ರೋ ನಿಲ್ದಾಣ ಬಳಿಯೂ ಪ್ರತಿಭಟನೆ ಮಾಡಿ ಮೆಟ್ರೋ ದರ ಏರಿಕೆ ನಿರ್ಧಾರ ವಾಪಸ್ ಪಡೆಯುವಂತೆ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಏನೇ ಹೇಳಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ದರ ಏರಿಕೆಯಿಂದಲೇ ಸುಧಾರಿಸಿಕೊಳ್ತಿದ್ದ ಜನರಿಗೆ ಈ ಮೆಟ್ರೋ ದರ ಏರಿಕೆ ನಿಜಕ್ಕೂ ಶಾಕ್. ಸರ್ಕಾರ ಏನೋ ಏಕಾಏಕಿ 46% ಮೆಟ್ರೋ ದರ ಏರಿಸಿದ್ದು ಪ್ರಯಾಣಿಕರು ಹಿಡಿಶಾಪ ಹಾಕ್ತಿದ್ದಾರೆ. ಭರತ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.